ಸರ್ಕಾರ ದೇವಸ್ಥಾನ ತೆಗೆದುಕೊಳ್ಳುವಂಥ ಒಂದು ಭಾಗ ಅಂತೀರಾ? ಅದು ಸರ್ಕಾರಕ್ಕೆ ನಮ್ಮ ಈಗಿರೋ ಸಂವಿಧಾನದ ಇದರೊಳಗಡೆ ಸರ್ಕಾರಕ್ಕೆ ಯಾವುದೇ ಧಾರ್ಮಿಕ ಇದನ್ನು ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅವರು ಏನಾರಲ್ಲಿ ದೇವಸ್ಥಾನಗಳ ವಹಿವಾಟಲ್ಲಿ ಏನಾದ್ರು ತೊಂದರೆ ಇದ್ದರೆ, ಸರಿಯಾಗಿ ನಡೆಸದೇ ಇದ್ದರೆ ಅವರು ಅದನ್ನು ಟೆಂಪ್ರರಿಯಾಗಿ ನಿರ್ವಹಣೆ ಮಾಡಿ ಸರಿ ಮಾಡಿದ್ಮೇಲೆ ತಿರ್ಗಾ ನಿರ್ವಹಣೆ ದೇವಸ್ಥಾನಕ್ಕೆ ಕೊಡಬೇಕಾಗತ್ತೆ. ಆದರೆ ಇಲ್ಲಿ ಅದನ್ನು ಯಾತಕ್ಕೆ ಅದು ನಮ್ಮ ಇದರೊಳಗಡೆ ಆಗ್ತಾ ಇಲ್ಲ ಅನ್ನೋದಕ್ಕೆ ನೀವು ಸರ್ಕಾರನ ಕೇಳಬೇಕು ವಿನ ಅದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ನಾವು ನಿಮಗೆ ಗೊತ್ತಿದೆ, ನಾವು ಕೂಡ ಅದರ ಬಗ್ಗೆ ಕೋರ್ಟಲ್ಲಿ ಕೇಸ್ ಇದೆ, ಅಲ್ಲಿ ಜಾಸ್ತಿ ನಾನು ಇಲ್ಲಿ ಮಾತಾಡೋಕ್ಕಾಗಲ್ಲ, ಅಲ್ಲಿ ಪೆಂಡಿಂಗ್ ಇರೋದ್ರಿಂದ ಅದು ಸರ್ಕಾರ ಅದಕ್ಕೆ ಯಾತಕ್ಕೆ ಬೇಕಾಗಿಲ್ಲ ಅಂತ ನಮ್ಮ ಭಾವನೆ. ಪ್ರಾಧಿಕಾರ ರಚನೆ ಆದ್ರೆ ಹೇಗಾಗ್ಬೋದು ಅಂತೇಳಿ ಪ್ರಾಧಿಕಾರ ರಚನೆ ಆದ್ಮೇಲೆ ಯೋಚನೆ ಮಾಡೋಣ, ಯಾಕೆ ಇವಾಗ ಅವ್ರು ಮಾಡ್ಕೊಂಡಿದ್ದಾರೆ. ನಮ್ದು ಕೇಸ್ ಪೆಂಡಿಂಗ್ ಇದೆಯಲ್ಲ, ರಚನೆ ಮಾಡ್ಕೋಬಹುದು. ಅದು ಮುಂದಕ್ಕೆ ಡಿಸಿಷನ್ ಬರೋ ತನಕ ನಾವು ಕಾಯ್ಬೇಕಲ್ವಾ? ಇದು ಪೊಲಿಟಿಸೈಸ್ ಅಲ್ಲ ಈ ಹೇಳಿಕೆ. ನೋಡಿ, ನಾನು ಈ ಸರ್ಕಾರ ಆ ಸರ್ಕಾರ ಇನ್ನೊಂದು ಸರ್ಕಾರ ಅಂತ ಹೇಳಲ್ಲ. ನಾವು 40 ವರ್ಷದಿಂದ ಈ ದೇವಸ್ಥಾನದ ಬಗ್ಗೆ ಹೋರಾಡ್ತಾ ಇದ್ದೀವಿ. ಅದೇನು ಇವತ್ತು ನಿನ್ನೆ ಶುರು ಆಗಿರೋದಲ್ಲ. 40 ವರ್ಷದಿಂದ ಮನೆಯವರಿದ್ದಾಗಲಿಂದನೂ, ಅದು ನಿಮ್ಮಲ್ಲೂ ಎಷ್ಟೋ ಜನಕ್ಕೆ ಗೊತ್ತಿದೆ. ಆವಾಗಿಂದನೂ 76-77ನೇ ಇಸ್ವಿಯಿಂದನೂ ಆ ದೇವಸ್ಥಾನದ ಬಗ್ಗೆ ನಡೀತಾನೇ ಇದೆ. ಅದಿವತ್ತು ಹೊಸದಲ್ಲ, ಈಗ ಸ್ವಲ್ಪ ಜಾಸ್ತಿ ಅದಕ್ಕೆ ಮೀಡಿಯಾ ಮುಖಾಂತರ ಪಬ್ಲಿಸಿಟಿ ಸಿಕ್ಕಿದೆ ಅಷ್ಟೇ ವಿನ ಹೋರಾಟ ನಡೀತಾನೇ ಇದೆ. ವ್ಯಕ್ತಿಗತ ನೋವಾಗಿದೆ ಈ ಹೇಳಿಕೆಯಿಂದ. ಇದು ಹಿಂದೂ ದೇವಸ್ಥಾನ ಅಲ್ಲ ಅಂದಿದೆ.